ಇತ್ತ ಹಾಸನದಲ್ಲಿ ಕಲಾವಿದರು, ಸಾರ್ವಜನಿಕರು, ರೈತ ಮುಖಂಡರು ಕೇಕ್ ಕಟ್ ಮಾಡಿ ಟಿವಿ5 ತಂಡಕ್ಕೆ ವಿಶ್ ಮಾಡಿದ್ರು. ಹಾಸನದ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ಕೇಕ್ ಕಟ್ ಮಾಡಿದ್ರು. ಬಡವರ, ದಮನಿತರ ಬಗ್ಗೆ ವಸ್ತುನಿಷ್ಠ ಸತ್ಯದ ಪರವಾಗಿ ಸುದ್ದಿ ಮಾಡಿದ ಟಿವಿ5 ಚಾನೆಲ್ಗೆ ಅಭಿನಂದನೆ ತಿಳಿಸಿದ್ದಾರೆ. ಕಲಾವಿದರಾಗಿ ಹೇಳುವುದೇನೆಂದರೆ ಸುಮಾರು ಮಾಧ್ಯಮಗಳನ್ನು ನೋಡಿದ್ದೀವಿ. ಈಗ ಟಿವಿ5 ಒಂದು ಇದು ನಮಗೆ ಹಾಸನದಲ್ಲಿ ನಾವು ನೋಡಿದ ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಕೆಲವು ಸಮಸ್ಯೆಗಳಿದ್ದನ್ನೆಲ್ಲ ರಿಯಲ್ ಆಗಿ ತೋರಿಸುವಂತಹ ಒಂದು ಚಾನಲ್ ಅಂದರೆ ಟಿವಿ5 ಚಾನಲ್ಲು. ಅದು ಇವತ್ತು 7ನೇ ವರ್ಷಕ್ಕೆ ಕಾಲಿಟ್ಟಿರೋದು ನಮ್ಮೆಲ್ಲ ಕಲಾವಿದರಿಗೂ ಹಾಗೂ ಹಾಸನ ಜಿಲ್ಲೆಯ ಎಲ್ಲ ನಾಗರಿಕರಿಗೂ ಅದು ತುಂಬ ಸಂತೋಷವಾದ ವಿಷಯವಾಗಿದೆ. ಆದ್ದರಿಂದ ಇದೇ ರೀತಿ ಟಿವಿ5ನವರು ಯಾವುದೇ ಮುಕ್ತ ಇದು ಇಲ್ಲದೆ ತನಿಖೆ ಯಾವುದೇ ಇರಲಿ ಸರಿಯಾದ ಒಂದು ರೀತಿಯಲ್ಲಿ ಒಂದು ಸಮಾಚಾರಗಳನ್ನು ಬಿತ್ತರಿಸಿ ಯಾವುದೇ ಆಗಿದ್ರೂ ಅದನ್ನು ಸರಿಯಾದ ರೀತಿಯಲ್ಲಿ ತೋರಿಸುವಂತಹ ಒಂದು ಟಿವಿ5 ಕೆಲಸ ಮಾಡೋದು ಅಂದರೆ ಅದು ಟಿವಿ5 ಚಾನಲ್ಲು. ಮುಂದೂ ಕೂಡ ಇದು ಅದೇ ರೀತಿ ಕೆಲಸವನ್ನು ಮಾಡಲಿ, ಎಲ್ಲರಿಗೂ ಮಾದರಿಯ ಒಂದು ಚಾನಲ್ ಆಗಿ ಹೊರಹೊಮ್ಮಲಿ. ನಿಜವಾಗ್ಲೂ ಖುಷಿಯಾಗುತ್ತೆ. ಯಾಕೆಂದರೆ ನಮ್ಮ ಒಂದು ಟಿವಿ5 ಚಾನಲ್ ಇವತ್ತು 7ನೇ ವಸಂತಕ್ಕೆ ಕಾಲಿಟ್ಟಿದೆ. ನಿಜವಾಗ್ಲೂ ಖುಷಿ ಪಡೋದು ವಿಚಾರ. ಯಾಕೆಂತಂದರೆ ನಮ್ಮ ಸಮಾಜದಲ್ಲಿರುವಂಥ ಹಂಕು ಡೊಂಕುಗಳನ್ನ ರಾಜಕಾರಣಿಗಳಿರ್ಬೋದು, ಯಾರೇ ತಪ್ಪು ಮಾಡೋದು ಸಹ, ಅಧಿಕಾರಿಗಳಿರ್ಬೋದು, ಯಾರೇ ತಪ್ಪು ಮಾಡೋದು ಸಹ ಅವ್ರನ್ನ ತಿದ್ದಿ ತೀಡುವಂತಹ ಒಂದು ಚಾನಲ್ಗಳು ಇವು. ಅದರಲ್ಲಿ ನಮಗೆ ಟಿವಿ5ಗೆ ವಿಶೇಷವಾದ ಒಂದು ಪ್ರೀತಿ ಇದೆ. ಹಾಗಾಗಿ ಇವತ್ತು 7ನೇ ವರ್ಷ ಅಂತ ಗೊತ್ತಾಯಿತು. ಹಾಗಾಗಿ ನಾವು ಬೇರೆ ಬೇರೆ ಏನೇನೋ ಹುಟ್ಟುಹಬ್ಬಗಳು ಮಾಡ್ತೀವಿ. ಈ ಸಮಾಜವನ್ನು ತಿದ್ದುವಂಥ ಈ ಚಾನಲ್ಗಳಿಗೂ ಸಹ ನಾವು ಹುಟ್ಟುಹಬ್ಬ ಮಾಡಬೇಕು ಅನ್ನೋ ಒಂದು ಮನಸ್ಸಲ್ಲಿ ಬಂತು. ಹಾಗಾಗಿ ನಾವು 7ನೇ ವರ್ಷದ ಹುಟ್ಟುಹಬ್ಬನ ಟಿವಿ5ಗೆ ಆಚರಿಸ್ತಾ ಇದ್ದೀವಿ. ನಿಜವಾಗ್ಲೂ ಇದು 106 ವರ್ಷ ಈ ಚಾನಲ್ಲು ನಂಬರ್ 1 ಚಾನಲ್ ಆಗೋ ತನಕ ನಂಬರ್ 1 ಚಾನಲ್ ಆಗಲಿ. 106 ವರ್ಷ ಇದೇ ರೀತಿಯ ಒಂದು ಒಳ್ಳೊಳ್ಳೆ ಸುದ್ದಿಗಳು, ಸಮಾಜದ ಡೊಂಕುಗಳ ತೀಡುವಂಥ ಕೆಲಸನ ಟಿವಿ5 ಮಾಡ್ತಾ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾವು ಟಿವಿ5ಗೆ ಶುಭಾಶಯ ಕೊಡ್ತೀವಿ. ಒಳ್ಳೆಯದಾಗಲಿ ಟಿವಿ5. ನಿಜವಾಗಿ ಟಿವಿ5 ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಇವತ್ತು ಭ್ರಷ್ಟರ ಬಗ್ಗೆಯಲ್ಲಿ ತುಂಬ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀರಾ. ಟಿವಿ5 ಬಗ್ಗೆಯಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಏನಾಗ್ತಾ ಇತ್ತು ಅಂದರೆ ಒಂದು ಸ್ವಲ್ಪ ಇದಾಗ್ತದೆ. ಇವತ್ತೇನಾಗಿದೆ, ಅರ್ಧ ರಾತ್ರಿ ಎತ್ತು ಕೂತ್ಕೊಂಡ್ಬಿಡ್ತಾರೆ ಭ್ರಷ್ಟರು ಟಿವಿ5 ಅಂದರೆ. ಆ ರೀತಿ ಒಂದು ಇದಾಗ್ತಾಯಿದೆ. 7ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಾಯಿದೆ. ಇದೆಲ್ಲ ತುಂಬ ಇದೇ ರೀತಿ 106 ವರ್ಷ ಇದಾಗ್ತದೆ.